ತುಂಬ ಸ್ಟ್ರಾಂಗ್ ಟೀಮ್ ಕ್ರಿಯೇಟ್ ಆಗಿದೆಯಾ ಸರ್ ಇವಾಗ? ಅಂದರೆ ನೀವು ಹೊರದೇಶಕ್ಕೋ ಅಥವಾ ಮತ್ತೊಂದು ಕಡೆನೋ ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಸ್ಟ್ರಾಂಗ್ ಟೀಮ್ ಕ್ರಿಯೇಟ್ ಆಗಿದೆಯಾ? ಹೌದು, ಆಗಿದೆ. ಹ್ಞೂ. ಮೊದಲೇ ಯಾವುದೋ ಟೈಮಲ್ಲಿ ಆರ್ ಯು ಸ್ಯಾಟಿಸ್ಫೈಡ್? ಓಕೆ, ನನ್ನ ನಿರೀಕ್ಷೆ ನಿಮ್ಮ ನಿರೀಕ್ಷೆ ತಲುಪಿಲ್ಲ. ಫುಲ್ ಆಗಿಲ್ಲ ಆಗಿಲ್ಲ, ಬಟ್ ಆಗ್ತಾ ಇದೆ, ಹೋಪ್ ಇದೆ. ಯಾಕೆ ನಿಂತಿದ್ದಾರೆ ಎಷ್ಟೋ ಜನ, 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಬಿಟ್ಟು ಹೋಗಿಲ್ಲ. ಆಮೇಲೆ ಅವರಲ್ಲೂ ನಾನು ಬದಲಾವಣೆ ಕಾಣ್ತಾ ಇದ್ದೇನೆ. ಪಾಸಿಟಿವ್. ಎಸ್ ಪಾಸಿಟಿವ್. ಆಮೇಲೆ ಎಷ್ಟೋ ನಾನಿಲ್ಲ ಅಂದರೆ ಅವರೇ ಜವಾಬ್ದಾರಿ ತೊಗೊಂಡ್ಬಿಡ್ತಾರೆ. ಟೀಚರ್ ಆಗಿರೋರು ಸ್ನಾಕ್ ಹಂಚ್ತಾ ಇರ್ತಾರೆ, ಊಟದ ಜವಾಬ್ದಾರಿ ತೊಗೊಂಡಿರ್ತಾರೆ. ಆಮೇಲೆ ತೋಟ ಮಾಡ್ತಾರೆ. ಇದು ನಂಗೆ ಬೇಕಾಗಿತ್ತು. ಇದು ಲವ್ಲಿ. ಕಾಂಪಿಟೇಷನ್ಸ್ ಹಲವಾರು ಮಕ್ಕಳು ಗೆದ್ದುಕೊಂಡಿದ್ದಾರೆ ನಿಮ್ಮ ಮಕ್ಕಳು. ಆ ಕಾಂಪಿಟೇಷನ್ಗೆ ಹೋಗುವಾಗ ಹೆಂಗೆ ಟ್ರೈನ್ ಅಪ್ ಮಾಡ್ತೀರಾ ಅವರನ್ನು? ಏನಿರುತ್ತೆ ಅವ್ರ ತಲೆಯಲ್ಲಿ, ಏನು ತುಂಬಿ ಕಳಿಸ್ತೀರಿ? ನನಗೆ ರೀಸೆಂಟಾಗಿ ಒಂದು ನಿರ್ದಿಗಂತ ಅಂತ ಸಂಸ್ಥೆ ಇದೆ ಗೊತ್ತಾ, ಪ್ರಕಾಶ್ ರಾಜ್. ಅವರು ನಮ್ಮ ಶಾಲೆನ ಸೆಲೆಕ್ಟ್ ಮಾಡಿಕೊಂಡ್ರು. ಶಾಲಾ ರಂಗ ಶಿಕ್ಷಣ ಅಂತ. ಶಾಲಾ ರಂಗ ಶಿಕ್ಷಣ ಫ್ರೀಯಾಗಿ ಒಂದು 5 ಕರ್ನಾಟಕದ 5 ಶಾಲೆ. ಅಲ್ಲಿ ಒಬ್ಬರು ರಾಜೇಶ್ ಮಾಧವ್ ಅಂತ ನಿನಾಸಂನಲ್ಲಿ, ನಿನಾಸಂ ತಾನೆ, ಕರೆಕ್ಟ್, ನಿನಾಸಂನಲ್ಲಿ ತರಬೇತಿ ಹೊಂದಿದ್ದು ನಮ್ಮಲ್ಲೇ ಉಳ್ಕೊಂಡ್ರು. ಒಳ್ಳೆ ಅವ್ರು ಹೆಂಗೆ, ನಂಗೆ ಅವಾಗಲೇ ಅರ್ಥ ಆಗಿದ್ದು ಆ ಥಿಯೇಟರ್ ಇಷ್ಟೊಂದು ಪ್ರಭಾವ ಬೀರುತ್ತೆ ಮಕ್ಕಳ ಮೇಲೆ ಅಂತ. ಅವರು ಬಹುರೂಪಿ ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಮಕ್ಕಳು. ನಂಗೆ ಅವಾಗ ಇಲ್ಲ ಥಿಯೇಟರಿಂದ ಸಡನ್ನಾಗಿ ಎಲ್ಲೋ ವ್ಯಕ್ತಿಗಳು ಬಂದುಬಿಡ್ತಾರೆ ಅಂತೇಳಿ ಅವರು ವಾಲಂಟಿಯರಾಗಿ ಕೆಲಸ ಮಾಡ್ತಾರೆ. ಅದು ಪ್ರೋಗ್ರಾಮ್ ಮುಗೀತು, ಶಾಲಾ ರಂಗ ಶಿಕ್ಷಣ. ಬಟ್ ಅವರು ಶಾಲೆನ ಬಿಟ್ಟಿಲ್ಲ, ಕಲಿಯೋ ಮನೇನ ಈ ಮಾಡಲ್ ಬೇಕು ನಮಗೆ ಅಂತಾರೆ. ಸೊ ಈ ಥರ ನಿಧಾನಕ್ಕೆ ಜನಗಳಿಗೆ ದೇವರು ಕಳಿಸ್ಕೊಡ್ತಾನೆ. ನನಗಿದು ಒಂಥರ ತಪಸ್ಸಿನ ಥರ. ತೃಪ್ತಿ ಕೊಟ್ಟ ಕ್ಷಣ ಯಾವುದಾದ್ರೂ ಇದೆಯಾ ಕಲಿಯುವ ಮನೆ ಬಗ್ಗೆ? ಎವ್ರಿ ಡೇ ಇದೆ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒನ್ ಮೊಮೆಂಟ್ ಲೈಫಲ್ಲಿ ಯಾವುದೋ ಒಂದು ಕ್ಷಣ ಇರುತ್ತೆ. ಫಸ್ಟ್ ಟೈಮ್ SLC ಪಾಸ್ ಆದಾಗ ಅದು ಯಾವ್ಯಾವ ಬ್ಯಾಕ್ಗ್ರೌಂಡ್ ಇತ್ತು, ನಮಗೂ ಏನು ಒಂಥರ ಅನುಭವ ಇರಲಿಲ್ಲ. ಯಾಕೆಂದ್ರೆ ಫೇಲ್ಯೂರ್ ಆಗಿಬಿಟ್ಟಿದ್ದೆ, ಸ್ಕೂಲ್ ಬಿದ್ದೋಗ್ಬಿಡೋದು ಆ ಟೈಮಲ್ಲಿ. ಟೆನ್ಷನ್ ಇತ್ತು ನಿಮಗೆ? ಬಟ್ ಒಬ್ಬ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟ. ಅವಾಗ ಪಾಸ್ ಮಾಡೋದು ಇಷ್ಟು ಸುಲಭನೂ ಇರಲಿಲ್ಲ. ಅವಾಗ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಇರಲಿಲ್ಲ. 2010 ಕಾನ್ಫಿಡೆನ್ಸ್. ಆಮೇಲೆ ಇನ್ನೊಂದು ಅಂದರೆ LM ಶಾ ಬಂದ್ಬಿಟ್ಟು ಜಮೀನು ಕೊಡ್ತೀನಿ ಅಂದಾಗ, ಇವಾಗ ವಿಜಯ್ ಹೇಳಿದ ಜನವರಿ 8 ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಣ್ಣ 6 ಎಕರೆನ. ಓ ಲವ್ಲಿ, ವಂಡರ್ಫುಲ್ ಸರ್. ಅಂದರೆ ಹೀಗೇ ಸಾಕ್ಕೊಂಡು ಹೋಗಲಿ ಕಲಿಯುವ ಮನೆ. ಡೆಫಿನೆಟ್ಲಿ ನಾನು ಮೈಸೂರಿನ ಕಡೆ ಬಂದಾಗ ಒಂದು ಸಲ ವಿಸಿಟ್ ಮಾಡೇ ಮಾಡ್ತೀನಿ. ಆ ಮಕ್ಕಳನ್ನು ನಾನು ಪರ್ಸ್ನಲಿ ಭೇಟಿ ಆಗಬೇಕು ಒಂದು ಸಲ. ಅಂದರೆ ಬಹುಶಃ ಅಂಥ ಒಂದು ವಾತಾವರಣ ಮಕ್ಕಳಿಗೆ, ಉಸಿರಾಡೋ ವಾತಾವರಣ ಸಿಕ್ಕಿದ್ರೆ ಬಹುಶಃ ಮಕ್ಕಳು ಇನ್ನೂ ಜಾಸ್ತಿ ಜೀವಿಸ್ತಾರೆ ಅಂತ ಅನಿಸುತ್ತೆ. ಅಂದರೆ ಎಲ್ಲರೂ ಉಸಿರಾಡ್ತೀವಿ ನಿಜ, ಆದರೆ ಜೀವಿಸೋದು ಬಹಳ ಕಡಿಮೆ. ಅಂಡರ್ ಪ್ರೆಷರ್ ಎಕ್ಸಾಮ್ಸ್ ಬರಿತೀವಿ, ಅಂಡರ್ ಪ್ರೆಷರ್ ಎಲ್ಲನೂ ಗಿಟ್ಟಿಸ್ಕೊಳ್ತೀವಿ, ಅಂಡರ್ ಪ್ರೆಷರೇ ಕೆಲಸ ಮಾಡ್ತೀವಿ, ಅಂಡರ್ ಪ್ರೆಷರ್ ಒಂದು ದಿನ. ಬಟ್ ಕಲಿಯೋ ವಾತಾವರಣ ಅದ್ಭುತವಾಗಿದ್ರೆ ಮಕ್ಕಳು ಎಲ್ಲನೂ ಫೇಸ್ ಮಾಡಬಹುದು. ಅದಕ್ಕೆ ನಿಮ್ಮ ಶಾಲೆ ಒಂದು ಅದ್ಭುತ ಉದಾಹರಣೆ. ಆ್ಯಂಡ್ 100 out of 100 ಪಾಸಿಂಗ್ ಸ್ಕೋರ್ ಇದೆಯಲ್ಲ, ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಇದೆಯಲ್ಲ, ಅದು ಒಂದು ದೊಡ್ಡ ಶಕ್ತಿಯಾಗಿ ಜನರಿಗೆ ಹೇಳ್ತಾ ಇದೆ, ವಿ ಆರ್ ಡೂಯಿಂಗ್ ಅ ರೈಟ್ ಥಿಂಗ್ ಫಾರ್ ದ ಸೊಸೈಟಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅನಂತ್ ಸರ್. ನಿಮ್ಮ ಈ ಎಲ್ಲ ಕೆಲಸ ಹೀಗೆ ಮುಂದುವರಿತಾ ಇರಲಿ. ನೀವೇನು ಬೈ ಗಾಡ್ ಗ್ರೇಸ್ ಅಂತ ಇದ್ದೀರಲ್ಲ, ಆ ದೇವರ ಆಗಿಂದಾಗೆ ನಿಮಗೆ ಏನೇನು ಬೇಕೋ ಎಲ್ಲನೂ ತಲುಪಿಸ್ತಾ ಇರಲಿ ಸಮಾಜದ ಮೂಲಕ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಇದನ್ನು ನೋಡ್ತಾ ಇರೋರಿಗೆ, ಕೇಳಿಸ್ಕೊತಾ ಇರೋರಿಗೆ ತಮಗೆ ಥ್ಯಾಂಕ್ ಯು ಸೋ ಮಚ್ ಸರ್.